ಕಳೆದ ವರ್ಷ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ವೀರ ಮರಣವನ್ನಪ್ಪಿದ ಶಿವಮೊಗ್ಗದ ವೀರಪುತ್ರ ಶ್ರೀ ಮಂಜುನಾಥ್ ಅವರ ನಿವಾಸಕ್ಕೆ ಇಂದು ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಹಾಗೂ ಬಿಜೆಪಿ ಮುಖಂಡರು ಭೇಟಿ ನೀಡಿದರು. ಭೇಟಿಯ ವೇಳೆ ಶಾಸಕರು ಮಂಜುನಾಥ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಆನಂತರ ಅವರ ಕುಟುಂಬ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಿ ಧೈರ್ಯ ತುಂಬಿದರು. ಮಗನ ಶೈಕ್ಷಣಿಕ ಸಾಧನೆಯನ್ನು ಸಂಭ್ರಮಿಸಲು ತೆರಳಿದ್ದ ಸಂದರ್ಭದಲ್ಲಿ ನಡೆದ ಈ ಘಟನೆ ಎಂದಿಗೂ ಮರೆಯಲಾಗದ್ದು ಎಂದು ತಿಳಿಸಿದರು. ಭೇಟಿಯ ವೇಳೆ ಬಿಜೆಪಿ ನಗರಾಧ್ಯಕ್ಷ ಶ್ರೀ ಮೋಹನ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನವಲೆ ಮಂಜುನಾಥ್, ದೀನ್ ದಯಾಳ್, ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ನಾಗರಾಜ್, ಶ್ರೀ ಜ್ಞಾನೇಶ್ವರ್, ಪ್ರಮುಖರಾದ ಶ್ರೀ ರವಿಕಿರಣ್ ಸೇರಿದಂತೆ ಅನೇಕರು ಹಾಜರಿದ್ದರು. ಒಂದು ಸಣ್ಣ ಬ್ರೇಕ್ ನಂತರ ಶಿವಮೊಗ್ಗ ನ್ಯೂಸ್ ಬ್ಯೂರೋನಲ್ಲಿ ಸುದ್ದಿಗಳು ಮುಂದುವರಿಯಲಿವೆ. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಪಹಲ್ಗಾಮಲ್ಲಿ ದಾಳಿ ನಡೀತು. ಮಂಜುನಾಥನ ಮನೆಗೆ ಹೋಗಿ ಬಂದ್ವಿ ಇವತ್ತು. ಶಿವಮೊಗ್ಗದ ಮಂಜುನಾಥ್ ಅವ್ರ ಮನೆಗೆ ಯಾರು ಭಯೋತ್ಪಾದಕರು, ಆತಂಕವಾದಿಗಳು 27 ಜನರನ್ನ ಸರ್ವನಾಶ ಮಾಡಿದ್ರು. 27 ಜನ ಮಹಿಳೆಯರನ್ನ ಕೊಂದು ಅಟ್ಟಹಾಸವನ್ನು ಬೆಳೆದರು. ಅವರನ್ನ ಬಲಿ ತಗೊಂಡಿರುವಂತದ್ದು ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ. ಯಾರು 27 ಜನ ನರಮೇಧ ಮಾಡಿದ್ರಲ್ಲ, ಅವರಿಗೆ ಹಾರ ಹಾಕುವಂತ ಮಾನಸಿಕತೆ ಇರೋದು ಕಾಂಗ್ರೆಸ್ ದುಷ್ಟರಿಗೆ. ನರೇಂದ್ರ ಮೋದಿ ಯೋಚನೆ ಮಾಡುವ ಸಿಂಧೂರದ ಪರಿಣಾಮ. ಭಯೋತ್ಪಾದಕತೆ ಅಡುಗು ತಾಣಗಳು ಎಲ್ಲೆಲ್ಲಿತ್ತು, ಎಲ್ಲರೂ ಹುಡುಗಿ ಎಲ್ಲಿ ಹುಡುಕೊಂಡಿದ್ರು, ಎತ್ತೆ ಮೊದಲು ತೆಗೆದು ಹಾಕಿದ್ರು ಅವರನ್ನ. ಇದು ನರೇಂದ್ರ ಮೋದಿ ಭಯೋತ್ಪಾದಕ ಸಮ್ಮಾನಕ್ಕೆ ಹುಟ್ಟು ಬಂದಿರುವಂತಹ ಅಪರಾಧಾರಿ, ಅವನ ಕೆತ್ತನ ಅಪರಾಧಾರಿ.